ನಾನು ಹಿಂದಿನ ವ್ಲಾಗಲ್ಲಿ ಒಂದು ಸೀರೆ ತೊಗೊಂಡಿದ್ದೆ. ಬನ್ನಿ ಇವತ್ತು ವಿಷಯ ಹೇಳ್ತೀನಿ. ಹಾಗೆ ಬ್ಯೂಟಿಫುಲ್ ಹಿಡನ್ ಪ್ಲೇಸ್ನ ಕೂಡ ನೋಡಿದೆ. ಹೆಲೋ ಗೈಸ್, ನಾನು ಬೆಳಗ್ಗೆ ಎದ್ದು ರೆಡಿಯಾಗಿ ಮನೆ ಹತ್ರ ಒಂದು ರೌಂಡ್ ಹಾಕ್ಕೊಂಡು ಒಂದೆರಡು ದಿನದಿಂದ ಆನೆ ಬಂದು ಹಾಳು ಮಾಡಿದ್ದು ಬಾಳೆ ಎಲ್ಲ ನೋಡ್ತಾ ಕಾರ್ನ ಕೋಲ್ಡ್ ಸ್ಟಾರ್ಟ್ಗೆ ಇಟ್ಟೆ. ನೆಕ್ಸ್ಟ್ ಮನೆಯಲ್ಲೆಲ್ಲ ಕಾರ್ ಹೊತ್ಕೊಂಡು ಸೀದಾ ಮೂಡಿಗೆರೆ ಕಡೆ ಹೊರಟ್ವಿ. ಆನ್ ದ ವೇ ರೋಡಲ್ಲಿ ಫುಲ್ ಮಂಜು. ಈ ಮಿಸ್ಟಲ್ಲಿ ಗಾಡಿ ಓಡಿಸೋದೇ ಒಂದು ಮಜಾ. ಬಟ್ ವರ್ಸ್ಟ್ ಪಾರ್ಟ್ ಏನು ಅಂದರೆ ದಾರಿ ಕಾಣೋದಿಲ್ಲ ಅಷ್ಟೇ. ಹಾಗೆ ಮೂಡಿಗೆರೆ ಬಿಟ್ಟು ಕೊಟ್ಟಿಗೆರೆ ಹತ್ರ ಬರ್ತಾ ಇದ್ದಾಗೆ ರೋಡೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಯಿತು. ಅಲ್ಲೇ ಒಂದು ಫ್ಯೂಲ್ ಸ್ಟಾಪ್ ಹಾಕೊಂಡ್ವಿ. ಅಲ್ಲೇ ಈ ಆನಿಮಿ ಪ್ರಿಂಟೆಡ್ ಕಾರ್ನ ಕೂಡ ನೋಡಿದೆ. ನೆಕ್ಸ್ಟ್ ಸೀದಾ ಹೊರನಾಡ ರೋಡ್ನ ಎಂಟರ್ ಆದ್ವಿ. ಬೆಳಗ್ಗೆ ಒಳ್ಳೆ ವೆದರಲ್ಲಿ ಕರ್ವಿಂಗ್ನ ಎಂಜಾಯ್ ಮಾಡ್ತಾ ಬರಬೇಕಾದ್ರೆ ಈ ನವಿಲ್ನ ನೋಡಿದೆ. ಹಾಗೆ ನಮ್ಮೂರಲ್ಲಿ ಕೆಲವು ವರ್ಷಗಳ ಹಿಂದೆ ನಾನು ನವಿಲ್ ಜೊತೆ ತೊಗೊಂಡಿದ್ದ ಸೆಲ್ಫಿ ಪೋಸ್ಟ್ ಕೂಡ ಹಾಕಿರ್ತೀನಿ ನೋಡಿ. ನೆಕ್ಸ್ಟ್ ಹಾಗೆ ಸ್ವಲ್ಪ ನೇಚರ್ನ ಎಂಜಾಯ್ ಮಾಡ್ತಾ ಈ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ದಾಟ್ಕೊಂಡು ಬರ್ತಾ ನಮ್ಗಳ ಕಣ್ಣಿಗೆ ಬಿದ್ದಿದೆ ಈ ಬ್ಯೂಟಿಫುಲ್ ಜಾಗ. ನೀರು ಕಮ್ಮಿ ಇದ್ದ ಕಾರಣ ನೀರು ಹರಿತಾ ಇರೋದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೆಕ್ಸ್ಟ್ ಹಾಗೆ ನದಿ ದಾಟ್ಕೊಂಡು ಕಳಸ ಹತ್ರ ಬಂದ್ವಿ. ನಮ್ಮ ಫಸ್ಟ್ ಸ್ಟಾಪು ಹೊರನಾಡು ಆಗಿತ್ತು. ಸೊ ಇನ್ನೊಂದು ನದಿ ದಾಟ್ಕೊಂಡು ಸೀದಾ ಹೊರನಾಡಿಗೆ ಬಂದ್ವಿ. ಒಂದು ಬ್ಯಾಗ್ ಅಕ್ಕಿ ಗಾಡಿಗೆ ಹಾಕಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದೆ ಟೆಂಪಲ್ ಕಡೆಗೆ. ತುಂಬ ರಶ್ ಏನಿರಲಿಲ್ಲ. ಹಾಗೆ ಕೌಂಟರಲ್ಲಿ ಸೀರೆಗೆ ಮತ್ತು ಅಕ್ಕಿಗೆ ರೆಸಿಪ್ಟ್ ತೊಗೊಂಡು ತಾಯಿ ಆಶೀರ್ವಾದಕ್ಕೆ ಅಂತ ಬಂದ್ವಿ. ಒಳಗೆ ಬಂದು ತಂದಿದ್ದ ಐಟಮ್ಸ್ ಎಲ್ಲ ಜೋಡಿಸಿ ಎಲ್ಲ ಸಲ್ಲಿಸಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನೆಕ್ಸ್ಟ್ ಅಲ್ಲೇ ತಿಂಡಿ ಮಾಡೋಣ ಅಂತ ಹೋಟೆಲ್ಗೆ ಬಂದರೆ ಇಲ್ಲಿ ನೋಡಿ ಬಿಸಿ ಬಿಸಿ ದೋಸೆ ಲಿಫ್ಟಲ್ಲೇ ಕೆಳಗೆ ಇಳಿತಾ ಇದೆ ಅಂತ. ಹಾಗೆ ಇದೆಲ್ಲ ನೋಡಿಕೊಂಡು ತಿಂಡಿ ಮಾಡಿಕೊಂಡು ಒಳ್ಳೆ ಟೆಂಪಲ್ ವ್ಯೂವಲ್ಲಿ ಒಂದೊಳ್ಳೆ ಕಾಫಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ವಿ. ಯಾಕಪ್ಪ ಅಂದರೆ ಅರ್ಚನೆಗೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಅದಕ್ಕೆ ಅದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಹೋಗಬೇಕಿತ್ತು. ಮತ್ತೆ ಸೆಕೆಂಡ್ ರೌಂಡ್ ಒಳಗೆ ಹೋಗಿ ಅರ್ಚನೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇನ್ನೂ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನಾಳೆ ಸಿಗೋಣ. ಅನ್ನದಾತು ಸುಖೀ ಭವ.